ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಬಾಲರಾಜ್ ತಂತ್ರಿ. ದೇಶದ ಪ್ರಮುಖ ಹಿಂದೂ ಧಾರ್ಮಿಕ ಕ್ಷೇತ್ರ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯಕ್ಕೆ ಹೋಗುವ ಭಕ್ತಾದಿಗಳ ಪೈಕಿ ಕರ್ನಾಟಕದ ಭಕ್ತಾದಿಗಳದ್ದೇ ಸಿಂಹಪಾಲು. ಆದರೂ ಈ ಕೇರಳ ಸರ್ಕಾರ ನಮ್ಮ ರಾಜ್ಯದ ಭಕ್ತಾದಿಗಳ ಮೇಲೆ ಯಾಕೆ ಈ ತಾರತಮ್ಯ ಮಾಡುತ್ತಿದೆ ಎನ್ನುವುದೇ ಪ್ರಶ್ನೆ. ಕೇರಳದಲ್ಲಿ ನೂತನವಾಗಿ ಅಧಿಕಾರಕ್ಕೆ ಬಂದಿರುವ ಪಿನರಾಯಿ ವಿಜಯನ್ ನೇತೃತ್ವದ LDF ಸರ್ಕಾರ ಕರ್ನಾಟಕ ರಾಜ್ಯ ನೋಂದಣಿಯ ವಾಹನಗಳಿಗೆ ಎಂಟ್ರಿ ಪರ್ಮಿಟ್ ರೂಪದಲ್ಲಿ ಸಿಕ್ಕಾಪಟ್ಟೆ ತೆರಿಗೆ ಜಡಾಯಿಸಲು ನಿರ್ಧರಿಸಿದೆ. ತ್ರೈಮಾಸಿಕವಾಗಿ ಆಲ್ ಇಂಡಿಯಾ ಪರ್ಮಿಟ್ ಹೊಂದಿರುವ ಕಾರುಗಳು 17ರಿಂದ 26,000 ಮತ್ತು TT ಮತ್ತು ಸ್ವರಾಜ್ ಮಜ್ಡಾ ಮುಂತಾದ ವಾಹನಗಳು 40ರಿಂದ 45,000 ರೂಪಾಯಿ ಪರ್ಮಿಟ್ ಪಾವತಿಸಬೇಕಾಗಿದೆ. ಹಾಗಾಗಿ ಶಬರಿಮಲೆ ಧಾರ್ಮಿಕ ಪ್ರವಾಸ ದರದಲ್ಲಿ ಭಾರೀ ಹೆಚ್ಚಳವಾಗುವ ಸಾಧ್ಯತೆ ಹೆಚ್ಚು. ದಸರಾ ವೇಳೆ ನಿಮ್ಮ ರಾಜ್ಯದ ವಾಹನಗಳಿಗೆ ನಮ್ಮ ಗಡಿ ಪ್ರವೇಶಿಸಲು ವಿನಾಯಿತಿ ಕೊಡ್ತೀವಲ್ಲ ಸ್ವಾಮಿ, ಅಟ್ಲೀಸ್ಟ್ ಶಬರಿಮಲೆಯಲ್ಲಿ ನಡೆಯುವ ಮಂಡಲ ಪೂಜೆ ಮತ್ತು ಮಕರ ಜ್ಯೋತಿ ವೇಳೆಯಲ್ಲಾದರೂ ನಮ್ಮ ರಾಜ್ಯದ ವಾಹನಗಳಿಗೆ ವಿನಾಯಿತಿ ಕೊಡಿ ಎಂದು ಕೇರಳ ಸರ್ಕಾರಕ್ಕೆ ಮನವಿಯನ್ನೇನೋ ಸಲ್ಲಿಸಲಾಗಿದೆ. ಆದರೆ ಕೇರಳ ಸರ್ಕಾರದಿಂದ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ಬರದಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಮಂಡಲ ಪೂಜೆ ಮತ್ತು ಜ್ಯೋತಿಗೆ ತೆರಳುವ ಅಯ್ಯಪ್ಪ ಮಾಲಾಧಾರಿಗಳು ಎಂಟ್ರಿ ಪರ್ಮಿಟ್ ಹೆಸರಿನ ತೆರಿಗೆ ಬಿಸಿ ಎದುರಿಸಲು ಸಿದ್ಧವಾಗುವುದು ಉತ್ತಮ. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಸದ್ಯಕ್ಕೆ ಸುದ್ದಿ ಇಷ್ಟು. ಹೆಚ್ಚಿನ ಸುದ್ದಿಗಾಗಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.